ಕನೆಕ್ಟ್ ಬಿಟ್ಟು DSP. ಹಲೋ DSP ಸಾಹೇಬ್ರೆ, ನಾನು ಭುಜಂಗ ಮಾತಾಡ್ತಿರೋದು. ನಿಮ್ಮಿಂದ ಒಂದು ಮುಖ್ಯವಾದ ಕೆಲಸ ಆಗ್ಬೇಕಾಗಿತ್ತು. 403 ಸರ್, ಅವ್ರನ್ನ ಯಾಕೆ ರಿಲೀಸ್ ಮಾಡಿದೆ? ಅವ್ರನ್ನ ತಕ್ಷಣ ರಿಲೀಸ್ ಮಾಡಬೇಕು ಅಂತ DSP ಫೋನ್ ಮಾಡಿದ್ರು, ಅದಕ್ಕೆ ರಿಲೀಸ್ ಮಾಡಿದೆ. ರುದ್ರಾಹಿಯ ಮಿಸ್ಟರ್ ರುದ್ರಕುಮಾರ್, ನಾನು ಸೋಮಶೇಖರ್ ಮಾತಾಡ್ತಿರೋದು. ಸರ್, ವಾಟ್ ಇಸ್ ದಿಸ್ ಸರ್? ಆ ಭುಜಂಗನ್ ಕಡೆ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿದ್ದೆ. ಅವ್ರನ್ನ ರಿಲೀಸ್ ಮಾಡೋ DSP ಸಾಹೇಬ್ ಹೇಳಿದ್ರಂತಲ್ಲ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಸರ್, political pressure, my foot. In every place, in every profession, it is political pressure. What for we are here, sir? So far this political pressure is there. Our country doesn't have any future. I'm sorry to tell you this. Cool down, Mr. Rudra. Cool down. I'm sorry, sir. I'm sorry. ಲಕ್ಷದ್ವೀಪದಿಂದ ಮಲ್ಪೆ ಬೀಚ್ಗೆ ಒಂದು ಬೋಟ್ನಲ್ಲಿ 10 ಕೋಟಿ ರೂಪಾಯಿ ಬೆಲೆ ಬಾಳೋ ಚಿನ್ನದ ಬಿಸ್ಕೆಟ್ಸ್ ಬರ್ತಾ ಇದೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ತಕ್ಷಣ ಅಟೆಂಡ್ ಮಾಡಿ. Yes, sir. 403? ಎಸ್ ಸರ್. ನಾನು ಮಲ್ಪೆ ಬೀಚ್ ಕಡೆ ಹೋಗ್ತಾ ಇದ್ದೀನಿ. ಏನಾದರೂ ಇನ್ಫಾರ್ಮೇಶನ್ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡು. ಓಕೆ ಸರ್. ಹಲೋ, ನಾನು 403 ಮಾತಾಡ್ತಾ ಇರೋದು. ಬೋಟ್ ಬರೋ ವಿಷಯ ಗೊತ್ತಾಗಿ ರುದ್ರ ಈಗ ತಾನೆ ಮಲ್ಪೆ ಬೀಚ್ ಹತ್ರ ಹೋದ್ರು ಸರ್. ಓಕೆ, ಮೇಕ್ ವಿಷಯ ನಾನು ನೋಡ್ಕೋತೀನಿ. ಲೋಕ್, ಆ ರುದ್ರನ ಕಣ್ ತಪ್ಪಿಸಿ ಮಾಲ್ ತರೋದು ಅಷ್ಟು ಸುಲಭ ಅಲ್ಲ. ಬೇ ಕೇರ್ಫುಲ್. ಹಲೋ 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 ಹಲೋ, ಬೀಚ್ ಹತ್ರ ಇನ್ಸ್ಪೆಕ್ಟರ್ ರುದ್ರಕುಮಾರ್ ಕಾಯ್ತಾ ಇದ್ದಾರೆ. ನೀವು ಲಕ್ಷದ್ವೀಪಕ್ಕೆ ವಾಪಸ್ ಹೋಗ್ಬಿಡಿ. ವೆಲ್ಕಮ್ ರುದ್ರ, ವೆಲ್ಕಮ್. ಬೇಟೆಗೆ ಅಂತ ಹೋದ ಸಿಂಹಕ್ಕೆ ಬೇಟೆ ಸಿಗ್ಲಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಬರೀ ಕೈನಲ್ಲಿ ಬಂದು ನಿಂತಿದೆ ಪಾಪ. ಹೆಣ್ಣಿಗೆ ಬೆಲೆ ಕೊಡೋ ನಾನು ಮರ್ಯಾದೆ ಹೇಳ್ತಾ ಇದ್ದೀನಿ. ಕಮ್ ಔಟ್ ಅಂಡ್ ಸರೆಂಡರ್. I will give you 1 minute time.
ಆ ಬೋಟ್ ಯಾರ್ದು? ಅದ್ಯಾಕೆ ವಾಪಸ್ ಹೋಯ್ತು? ನನಗೆ ಗೊತ್ತಿಲ್ಲ. ಸರ್, ನಾನು 403 ಮಾತಾಡ್ತಾ ಇರೋದು. ಇನ್ಸ್ಪೆಕ್ಟರ್ ರುದ್ರ ಮೈಕಲ್ನ ಹಿಡಿದು ಲಾಕಪ್ ಹಾಕಿದ್ದಾರೆ. ಅವನ್ನ ಸಿಕ್ಕಾಪಟ್ಟೆ ಹೊಡಿತಾ ಇದ್ದಾರೆ. ಓಕೆ ಸರ್. ಹೇಳು, ಅವರು ಕ್ಲೂ ಕೊಟ್ಟಿದ್ಯಾರು? ನನಗೆ ಗೊತ್ತಿಲ್ಲ. ಸರ್, ಹೇಳೋದು ಮರ್ತ್ಬಿಟ್ಟಿದ್ದೆ. ನನ್ನ ತಂಗಿ ಮದುವೆ ನಿಶ್ಚಯ ಆಯ್ತು. ಕಂಗ್ರ್ಯಾಚುಲೇಷನ್ಸ್. ಹುಡುಗ ಯಾರು? ಏನ್ ಮಾಡ್ತಿದ್ದಾನೆ? ನಮ್ಮ ತಂದೆಯವರ ಸ್ನೇಹಿತರ ಮಗ. ಪೀಪಲ್ಸ್ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿದ್ದಾನೆ. ತುಂಬಾ ಸಂತೋಷ. ಕುಮಾರ್, ನಿಮ್ ತಂಗಿ ಮದ್ವೆ ಜೊತೆಲಿ ನಿಮ್ ಮದ್ವೆನೂ ಮಾಡಿ ಮುಗಿಸ್ಬಿಡೋಣ. ಏನಂತೀರಾ? ಬೇಡಿ ಸರ್, ಮೊದಲು ನನ್ನ ತಂಗಿ ಮದುವೆ ಆಗ್ಲಿ, ಆಮೇಲೆ ನಂದು. ಥ್ಯಾಂಕ್ ಯು ಸರ್. ಮೈಕಲ್, 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 ಕುಮಾರ್, ಕುಮಾರ್, ಯಾಕಪ್ಪ, ಏನಾಯ್ತು? ಏನಿಲ್ಲಮ್ಮ, ಯಾಕೋ ಸ್ವಲ್ಪ ತಲೆ ಸುತ್ತಾಗಾಯ್ತು. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಯಾವನೋ ಅವನ್ ಮಾನ ಮರ್ಯಾದೆ ಇಲ್ದೆ ಕೂತಿರೋನು, ಹೇಳೋ ಮೇಲೆ. ಇನ್ಸ್ಪೆಕ್ಟರ್, ನಿಮಗೆ ಮರ್ಯಾದೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಕಾಣುತ್ತೆ. ಯಾರ್ಯಾರಿಗೆ ಯಾವಾಗ ಯಾವಾಗ ಎಲ್ಲೆಲ್ಲಿ ಮರ್ಯಾದೆ ಕೊಡ್ಬೇಕು ಅಂತ ಈ ರುದ್ರನಿಗೆ ಚೆನ್ನಾಗಿ. ಇನ್ಸ್ಪೆಕ್ಟರ್, ಇದು ಪೊಲೀಸ್ ಸ್ಟೇಷನ್, ನಿಮ್ಮ ಅಪ್ಪನ ಮನೆ ಅಲ್ಲ. ನಾನು ಬಂದಿರೋದು ಲಾಕಪ್ ನಲ್ಲಿರೋ ಮೈಕಲ್ನ ಬಿಡಿಸ್ಕೊಂಡು ಹೋಗೋಕೆ. ಈ ರುದ್ರ ಇರೋವರೆಗೂ ಅದು ಖಂಡಿತ ಸಾಧ್ಯ ಇಲ್ಲ. ಕಾನೂನು ಯಾರ ಮನೆ ಸ್ವತ್ತು ಅಲ್ಲ ಇನ್ಸ್ಪೆಕ್ಟರ್. ನನ್ನ ಮಾತಿಗೆ ನೀವು ಬೆಲೆ ಕೊಡಲ್ಲ ಅಂತಾನೆ ಬೇಲ್ ಆರ್ಡರ್ ತಗೊಂಡೇ ಬಂದಿದ್ದೀನಿ. 403. ಎಸ್ ಸರ್. ಮೈಕಲ್ ಕರ್ಕೊಂಬ. ಮೈಕಲ್, ಮೈಕಲ್, ಅಯ್ಯೋ, ಮೈಕಲ್ ಸತ್ತೋಗಿದ್ದಾನೆ. ಸರ್, ಸರ್, ನೀವು ಹೊಡೆದಿರೋ ಏಟ್ಗೆ ಅವ್ನು ಸತ್ತೇ ಹೋಗಿದ್ದಾನೆ. ವಾಟ್? ಸುತ್ತೋಗ್ಬಿಟ್ಟ? ಇನ್ಸ್ಪೆಕ್ಟರ್, ನೀವು ಬೇಕು ಅಂತಾನೆ ಅವನು ಹೊಡೆದು ಸಾಯಿಸಿದ್ದೀರಾ. ಮೈಕಲ್, 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 No!